ನೀವು ಈ ತರ ಮಾಡಿ ನಿಮ್ಮ ಪ್ರಾಡಕ್ಟ್ ಸೇಲ್ ಆಗುತ್ತೆ ಅಂತ ಉತ್ತರ ಖಂಡಿತ ಯಾರು ಕೊಡ್ಲಿಕ್ಕೆ ಆಗಲ್ಲ. ನೀವು ಏನು ಪ್ರಾಡಕ್ಟ್ ಮಾಡಿದ್ದೀರಾ ಅದು ನಿಮ್ಮ ಟಾರ್ಗೆಟೆಡ್ ಕಸ್ಟಮರ್ಸ್ ಯಾರು ಅಂತ ನೀವು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಯಾವ ಕಸ್ಟಮರು ನನ್ನ ಪದಾರ್ಥವನ್ನು ಉಪಯೋಗಿಸ್ತಾರೆ ಅವ್ರನ್ನ ರೀಚ್ ಮಾಡೋದೇ ಮಾರ್ಕೆಟಿಂಗ್. ಯಾರನ್ನ ಬಿಸ್ನೆಸ್ ಮಾಡ್ತಾ ಇದ್ರೆ ಫಸ್ಟ್ D2C ನ ಟ್ರೈ ಮಾಡಿ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ರಂಜಿತ್, ಸಂಸ್ಥೆಯ ಹೆಸರು ಧೀ ಮಸಾಲ. ಇವತ್ತಿನ ದಿನ ನಾವು ಒಂದು ಪದಾರ್ಥವನ್ನು ಮಾರ್ಕೆಟಿಂಗ್ ಮಾಡೋದು ಹೇಗೆ, ಒಂದು ಒಳ್ಳೆ ಪದಾರ್ಥ ಮಾಡಿದ್ದೀನಿ ಅದನ್ನು ಮಾರ್ಕೆಟಿಂಗ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಜನಕ್ಕೆ ಮುಟ್ಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋರಿಗೆ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಕೆಲವೊಂದು ಇನ್ಫಾರ್ಮೇಷನ್, ಕೆಲವೊಂದು ಐಡಿಯಾಸ್ನ ಕೊಡೋಣ ಅನ್ನೋದು ಈ ಸಂಚಿಕೆಯ ಉದ್ದೇಶ. ಸೊ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಏನು ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ಸೇಲ್ ಆಗುತ್ತೆ ಅಂದರೆ ಅದಕ್ಕೆ ಒನ್ಲೈನ್ ಆನ್ಸರ್ ಎಲ್ಲೂ ಕೂಡ ಸಿಗಲ್ಲ. ನೀವು ಈ ಥರ ಮಾಡಿ ನಿಮ್ಮ ಪ್ರಾಡಕ್ಟ್ ಸೇಲ್ ಆಗುತ್ತೆ ಅಂತ ಉತ್ತರ ಖಂಡಿತ ಯಾರೂ ಕೊಡಲಿಕ್ಕಾಗಲ್ಲ. ಆದರೆ ಕೆಲವೊಂದು ವಿಧಾನಗಳಿದೆ, ಕೆಲವೊಂದು ಅಟೆಂಪ್ಟ್ಸ್ನ ನೀವು ಮಾಡಬೇಕಾಗತ್ತೆ, ಅದರಿಂದ ನಿಮಗೆ ಒಂದು ಬೆನಿಫಿಟ್ ಸಿಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮೊದಲನೇದಾಗಿ ನೀವು ಏನು ಪ್ರಾಡಕ್ಟ್ ಮಾಡಿದ್ದೀರಾ ಅದು ನಿಮ್ಮ ಟಾರ್ಗೆಟೆಡ್ ಕಸ್ಟಮರ್ಸ್ ಯಾರು ಅಂತ ನೀವು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಈಗ ನಾನೊಂದು ಪದಾರ್ಥ ಮಾಡಿದ್ದೀನಿ, ಬೇರೆ ಬೇರೆ ಥರ ಬಯರ್ಸ್ ಇದ್ದಾರೆ. ಕೆಲವರು ಪ್ರೈಸ್ ನೋಡ್ತಾರೆ, ಕೆಲವರು ಕ್ವಾಲಿಟಿ ನೋಡ್ತಾರೆ, ಕೆಲವರು ಪ್ರೈಸ್ ಮತ್ತು ಕ್ವಾಲಿಟಿ ಎರಡೂ ನೋಡ್ತಾರೆ. ಸೊ ನೀವು ಏನು ಪದಾರ್ಥ ಮಾಡಿದ್ದೀರಾ ಅದು ಯಾವ ಜನಕ್ಕೆ ಮಾರ್ಕೆಟಿಂಗ್ ಮಾಡಬೇಕು ಅಥವಾ ಯಾರಿಗೆ ಮುಟ್ಟಬೇಕು ಅನ್ನೋದು ನೀವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲ, ನಾನು ಮಾಡಿರ್ತಕ್ಕಂತಹ ಪದಾರ್ಥ ಪ್ರೈಸ್ ಬೆನಿಫಿಟಲ್ಲಿದೆ, ಸೊ ಯಾರು ಕಮ್ಮಿ ಪ್ರೈಸ್ಗೆ ನೋಡ್ತಾ ಇದ್ದಾರೆ ಅವ್ರನ್ನ ನಾನು ರೀಚ್ ಮಾಡಬೇಕಾ, ಅದನ್ನು ನೀವು ಫಿಕ್ಸ್ ಆಗಬೇಕು. ಆ ಒಂದು ಕಸ್ಟಮರ್ಸ್ ಎಲ್ಲಿ ಸಿಗ್ತಾರೆ, ಹೇಗೆ ಸಿಗ್ತಾರೆ ಅದನ್ನು ನಾವು ಐಡೆಂಟಿಫೈ ಮಾಡೋಣ. ನನ್ನ ಪದಾರ್ಥ ತುಂಬ ಕ್ವಾಲಿಟಿ ಆಗಿದೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಏನಕ್ಕೆ ಎಕ್ಸ್ಪೆನ್ಸಿವ್ ಆಗಿದೆ? ಕ್ವಾಲಿಟಿ ಇದೆ ಅದರಲ್ಲಿ. ಅದು ಆ ಥರ ಕಸ್ಟಮರ್ಸ್ ಎಲ್ಲಿ ಸಿಗ್ತಾರೆ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲ, ನನ್ನ ಪದಾರ್ಥ ಚೆನ್ನಾಗೂ ಇದೆ, ಒಂದು ಮಿಡ್ ರೇಂಜಲ್ಲಿದೆ, ಮಿಡ್ ಎಕ್ಸ್ಪೆನ್ಸಿವ್ ಆಗಿದೆ, ಅಂಥವ್ರು ಎಲ್ಲಿ ಸಿಗ್ತಾರೆ ಅದನ್ನು ಕೂಡ ನಾವು ಅನಲೈಸ್ ಮಾಡಬೇಕು. ಸೊ ಇದೊಂಥರ ಬ್ರಿಡ್ಜು, ಕಸ್ಟಮರು ನಾವು ಮ್ಯಾನುಫ್ಯಾಕ್ಚರರು. ಸೊ ಇದೆರಡರ ಮಧ್ಯದಲ್ಲಿ ನಾವೊಂದು ಬ್ರಿಡ್ಜ್ ಇರುತ್ತೆ, ಅದನ್ನು ಐಡೆಂಟಿಫೈ ಮಾಡೋದು. ಯಾವ ಕಸ್ಟಮರು ನನ್ನ ಪದಾರ್ಥವನ್ನು ಉಪಯೋಗಿಸ್ತಾರೆ ಅವ್ರನ್ನ ರೀಚ್ ಮಾಡೋದೇ ಮಾರ್ಕೆಟಿಂಗ್. ಸೊ ಇವತ್ತಿನ ದಿನ ಇದು ತುಂಬ ದೊಡ್ಡ ಚಾಲೆಂಜು. ಬಟ್ ಇದಕ್ಕೆ ನಾನು ಹೇಳ್ದಂಗೆ ಯಾವುದೇ ಥರ ಒಂದು ಲೈನ್ ಇದಕ್ಕೆ ಆನ್ಸರ್ ಸಿಗೋದಿಲ್ಲ. ನಾವು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಎಫರ್ಟ್ಸ್ ಹಾಕ್ತಾ ಇರಬೇಕು. ಆ ಎಫರ್ಟ್ ಹಾಕಿದ್ಮೇಲೆ ಮಾರ್ಕೆಟಿಂಗ್ ಮಾಡಬೇಕು, ಆ ಮಾರ್ಕೆಟಿಂಗ್ನ ಅನಲೈಸ್ ಮಾಡಬೇಕು. ಈಗ ನಾನೊಂದು ಆ್ಯಕ್ಟಿವಿಟಿ ಮಾಡಿದೆ, ಆ ಆ್ಯಕ್ಟಿವಿಟಿ ಮಾಡಿದಾಗ ನಾನು ಎಷ್ಟು ಜನಕ್ಕೆ ರೀಚ್ ಆಗಲಿಕ್ಕಾಯಿತು, ಅದರಿಂದ ಎಷ್ಟು ಬಿಸ್ನೆಸ್ ಜನ್ರೇಟ್ ಮಾಡಿದೆ, ಆ ಬಿಸ್ನೆಸ್ ಜನ್ರೇಟ್ ಆದವರು ಮತ್ತೆ ನನಗೆ ವಾಪಸ್ ಬಂದು ಪದಾರ್ಥ ತೊಗೊಂಡಿದ್ರೆ ನಾನು ಒಂದೇನು ಆ್ಯಕ್ಟಿವಿಟಿ ಮಾಡಿದ್ದೆ ಅದನ್ನು ಕಂಟಿನ್ಯೂ ಮಾಡಬೇಕು. ಈ ಥರ ನಾವು ಅನಲೈಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಮಾರ್ಕೆಟಿಂಗ್ ಅಂತ ಅಂದಾಗ ಬೇರೆ ಬೇರೆ ಥರ ಬರುತ್ತೆ. ಒಂದು D2C ಅಂತ ಅಂದರೆ ಡೈರೆಕ್ಟ್ ನಾನು ಮ್ಯಾನುಫ್ಯಾಕ್ಚರರು, ನಾನು ಎಂಡ್ ಕಸ್ಟಮರ್ಸ್ಗೆ ಕೊಡ್ತೀನಿ, ಅದೊಂಥರ D2C ಅಂತ. ಇನ್ನೊಂದು B2B, ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಮ್ಯಾನುಫ್ಯಾಕ್ಚರಿಂಗು, ನಾನು ಇನ್ನೊಬ್ಬರು ಬಿಸ್ನೆಸ್ ಮಾಡೋರಿಗೆ ಕೊಡ್ತಾಯಿದ್ದೀನಿ, ಇದು B2B ಅಂತ. B2C ಅಂದರೆ ಒಂದು ಬಿಸ್ನೆಸ್ ಮಾಡೋರು ಎಂಡ್ ಕಸ್ಟಮರಾಗೆ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ತುಂಬ ಅರ್ಥ ಆಗೋ ಥರ ಹೇಳಬೇಕು ಅಂದರೆ, ಈಗ ನಮ್ಮದೊಂದು ಫುಡ್ ಪ್ರೊಸೆಸಿಂಗ್ ಯೂನಿಟ್, ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ನಾವು ಎಂಡ್ ಕಸ್ಟಮರ್ಸಿಗೆ ಮಾತ್ರ ಕೊಡ್ತೀವಿ, ಸೊ ಅದು D2C ಅಂತ ಹೇಳ್ತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರರ್ ಹತ್ರ ಕೊಂಡ್ಕೊಂಡು ಬಿಸ್ನೆಸ್ ಮಾಡೋರು ಕೊಂಡ್ಕೊಳ್ತಾರೆ, ಅದನ್ನು B2B ಅಂತ ಹೇಳ್ತೀವಿ. ಕೆಲವರು ಬಿಸ್ನೆಸ್ ಮಾಡೋರು ನಮ್ಮ ಹತ್ರ ಏನು ಕೊಂಡ್ಕೊಂಡಿರ್ತಾರೆ ಅದನ್ನು ಎಂಡ್ ಕಸ್ಟಮರ್ಸು ಕೊಡ್ತಾರೆ, ಸೊ ಅದನ್ನು B2C. ಸೊ ನೀವು ಏನು ಪದಾರ್ಥ ಮಾಡಿದ್ದೀರಾ ಅದನ್ನು ನನ್ನ ಒಂದು ಪರ್ಸ್ನಲ್ ಸಜೆಷನ್ ಅಂದರೆ D2C ಟ್ರೈ ಮಾಡಿ. D2C ನೀವು ಟ್ರೈ ಮಾಡಿದ್ರೆ ಅಂದರೆ ನಾನು ಎಂಡ್ ಕಸ್ಟಮರ್ಸ್ಗೆ ಹೇಗೆ ರೀಚ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಿದ್ರೆ ಇದರಲ್ಲಿ ನಿಮಗೆ ಏನಾಗುತ್ತೆ, ಒಂದು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇರುತ್ತೆ. ನೀವು ಡೈರೆಕ್ಟಾಗಿ ಕಸ್ಟಮರ್ಸ್ನ ಮೀಟ್ ಮಾಡ್ತೀರಾ, ಪ್ರಾಡಕ್ಟ್ನ ತೊಗೊಳ್ತಾರೆ, ಪ್ರಾಡಕ್ಟ್ ಚೆನ್ನಾಗಿದ್ದರೆ ಅವ್ರು ವಾಪಸ್ ನಿಮ್ಮ ಹತ್ರನೇ ಬರ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಕ್ಯಾಶ್ ಫ್ಲೋ ಎಲ್ಲೂ ಬ್ಲಾಕ್ ಆಗೋಲ್ಲ. ನಿಮ್ಮ ಒಂದು ಬಿಸ್ನೆಸ್ ಇಮಿಡಿಯೇಟಾಗಿ ಅದು ಕ್ಯಾಶಾಗಿ ಕನ್ವರ್ಟ್ ಆಗುತ್ತೆ. ಸೊ ನನ್ನ ಒಂದು ಸಜೆಷನ್, ಯಾರನ್ನ ಬಿಸ್ನೆಸ್ ಮಾಡ್ತಾಯಿದ್ರೆ ಫಸ್ಟ್ D2C ಟ್ರೈ ಮಾಡಿ.
ಓಕೆ, D2C ಮಾಡ್ಬೋದು, ನಾನು ಎಂಡ್ ಕಸ್ಟಮರ್ಸು ಕೊಡಬೇಕು ಅಂತ ಇದ್ದೀನಿ. ಹೇಗೆ ಎಂಡ್ ಕಸ್ಟಮರ್ಸ್ನ ನಾನು ಮೀಟ್ ಮಾಡಲಿ, ಎಲ್ಲಿ ಸಿಗ್ತಾರೆ ನನ್ನ ಕಸ್ಟಮರ್ಸು ಅಂತಂದರೆ, ಇವತ್ತಿನ ದಿನ ಪ್ರತಿಯೊಬ್ಬರೂ ಆನ್ಲೈನಲ್ಲಿ ಇರ್ತಾರೆ. ನೀವು ಒಂದು ಬಿಸ್ನೆಸ್ ಶುರು ಮಾಡಿದ್ರೆ, ಎಸ್ಪೆಷಲಿ ಒಂದು ಫುಡ್ ಬಿಸ್ನೆಸ್ ಏನಾದರೂ ಶುರು ಮಾಡಿದ್ರೆ, ಫಸ್ಟು ನೀವು ಮಾಡಬೇಕಾಗಿರೋದೇನು, ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಲಿಕ್ಕೂ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ನೀವು ಯೂಟ್ಯೂಬಲ್ಲಿ ಹೋಗಿ ಒಂದು ಫೇಸ್ಬುಕ್ ಪೇಜ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ನಿಮ್ಮ ಒಂದು ಕಂಪ್ನಿದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದೇ ಥರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನೀವು ಏನೇನು ಪದಾರ್ಥ ರೆಡಿ ಮಾಡ್ತೀರಾ ಅದರದ್ದೊಂದು ಕ್ವಾಲಿಟಿ ಫೋಟೋನ ತೆಗೆದು ಆ ಫೇಸ್ಬುಕ್ ಪೇಜಲ್ಲಿ ಹಾಕಿ, ಆ ಫೇಸ್ಬುಕ್ ಪೇಜಲ್ಲಿ ಹಾಕಿದ್ಮೇಲೆ ಬರೀರಿ ಏನಕ್ಕೆ ಕಸ್ಟಮರ್ ಇದನ್ನು ನೀವು ತೊಗೊಳ್ಬೇಕು ನಮ್ಮ ಹತ್ರ, ಈ ಥರ ಬರೀರಿ. ಸೊ ಒಂದು ಈ ಡಿಜಿಟಲ್ ಮೀಡಿಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವತ್ತಿನ ದಿನ. ಸೊ ನೀವು ಎಂಡ್ ಕಸ್ಟಮರ್ಸ್ನ ನೀವು ಟಾರ್ಗೆಟ್ ಮಾಡ್ತೀನಿ ಅಂತ ಅಂದರೆ ಒಂದು ಫೇಸ್ಬುಕ್ ಪೇಜ್ ಓಪನ್ ಮಾಡ್ಕೊಳ್ಳಿ, ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲ ನನಗೆ ತುಂಬ ಕಷ್ಟ ಆಗುತ್ತೆ ಅಂದರೆ ಇದನ್ನು ಮಾಡ್ತಕ್ಕಂಥ ಏಜೆನ್ಸಿಗಳೇ ಇದ್ದಾರೆ, ಅವ್ರನ್ನ ಸಂಪರ್ಕಿಸಿ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳಿ. ಇದರ ಜೊತೆ ಒಂದು ಗೂಗಲ್ ಮೈ ಬಿಸ್ನೆಸ್ ಅಂತ ನೀವು ಮಾಡ್ಬೋದು. ಗೂಗಲ್ ಮೈ ಬಿಸ್ನೆಸ್ ಅಂತ ಅಂದರೆ ನಿಮ್ಮ ಒಂದು ಬಿಸ್ನೆಸ್ ಇದೆ ಅನ್ನೋದಕ್ಕೆ ಒಂದು ಆನ್ಲೈನಲ್ಲಿ ಅಡ್ರೆಸ್ಸೇ ಗೂಗಲ್ ಮೈ ಬಿಸ್ನೆಸ್. ಇದೊಂಥರ ಹೆಂಗೆ ಅಂದರೆ ನಿಮ್ಮದು ಡಿಜಿಟಲ್ ವಿಸಿಟಿಂಗ್ ಕಾರ್ಡ್ ಇದ್ದಂಗೆ. ಇದರಲ್ಲಿ ನಿಮ್ಮ ಕಂಪನಿ ಹೆಸರು, ಅಡ್ರೆಸ್ಸು, ಫೋನ್ ನಂಬರು, ಲೊಕೇಶನ್ ಎಲ್ಲನೂ ಮ್ಯಾಪ್ ಆಗುತ್ತೆ. ಇದು ಕೂಡ ಇನ್ವೆಸ್ಟ್ಮೆಂಟ್ ಇಲ್ಲದೆ ನೀವು ಮಾಡ್ಬೋದು. ನೀವು ಯಾವುದನ್ನ ಒಂದು ಯೂಟ್ಯೂಬ್ನ ಫಾಲೋ ಮಾಡಿಕೊಂಡು ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನು ಫಾಲೋ ಮಾಡಿದ್ರೆ ಇದು ನಿಮಗೆ ಫ್ರೀಯಾಗೆ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಗೂಗಲಲ್ಲಿ ಯಾರನ್ನು ಸರ್ಚ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ ನಾನು ನನ್ನ ಒಂದು ಕಂಪ್ನಿನಲ್ಲಿ ನಾವು ಗಾಣದ ಎಣ್ಣೆ ಮಾಡ್ತಾಯಿದ್ದೀವಿ ಅಂತ ಇಟ್ಕೊಳ್ಳಿ, ಯಾರನ್ನು ನಮ್ಮ ಏರಿಯಾನಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಒಂದು ಕಂಪ್ನಿ ಇನ್ಫಾರ್ಮೇಷನ್ ಅಲ್ಲಿ ಬರುತ್ತೆ. ಇದಕ್ಕೆ ನೀವು ಖಂಡಿತ ಗೂಗಲ್ಗೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಕ್ರಿಯೇಟ್ ಮಾಡಲಿಕ್ಕೂ ನಿಮಗೆ ಗೂಗಲ್ಗೆ ದುಡ್ಡು ಕೊಡೋ ಅವಶ್ಯಕತೆ ಇರೋದಿಲ್ಲ. ನೀವು ಅದನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಹೆಂಗೆ ಕ್ರಿಯೇಟ್ ಮಾಡೋದು, ಇದಕ್ಕೆ ನೀವು ಇನ್ನೊಂದು ಯೂಟ್ಯೂಬ್ ಇರುತ್ತೆ, ಯಾರ್ಯಾರು ಇದನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ ಅವ್ರದ್ದು ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ಕ್ರಿಯೇಟ್ ಮಾಡ್ಬೋದು. ಇಲ್ಲ ನಮ್ಗೆ ಅದಾಗಿಲ್ಲ ಅಂದರೆ ನೀವು ಯಾವುದನ್ನ ಒಂದು ಸಂಸ್ಥೆನ ಸಹಾಯ ತೊಗೊಬೋದು. ಸೊ ಒಂದು ಗೂಗಲ್ ಮೈ ಬಿಸ್ನೆಸ್ ಲಿಸ್ಟಿಂಗ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಯಾರನ್ನ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ ಹೆಸರು, ಫೋನ್ ನಂಬರ್ ಬರುತ್ತೆ, ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಬಿಸ್ನೆಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡ್ಕೊಳ್ಳಿ, ಇದರಿಂದ ಬಿಸ್ನೆಸ್ ಬರೋ ಚಾನ್ಸಸ್ ಇರುತ್ತೆ. ಏನಪ್ಪ ನಾನು ಫೇಸ್ಬುಕ್ ಪೇಜು, ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಿದ ತಕ್ಷಣ ಬಿಸ್ನೆಸ್ ಬರುತ್ತೆ? ಖಂಡಿತ ಹಂಗಲ್ಲ. ನೀವೇನು ಮಾಡ್ತಾ ಇರ್ತೀರಾ, ನೀವು ಪೇಜ್ನ ಅಪ್ಲೋಡ್ ಮಾಡ್ತಾ ಇರಬೇಕು, ಫೋಟೋಸು, ಅದ್ರಲ್ಲಿ ಕಂಟೆಂಟ್ ಹಾಕ್ತಾ ಇರಬೇಕು, 4 ಜನಕ್ಕೆ ನೋಡಿ ನಮ್ಮ ಇನ್ಫಾರ್ಮೇಷನ್ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ಅಂತ ಹೇಳಬೇಕು. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕಲಿ ಜನ ನಿಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮಲ್ಲಿ ಒಳ್ಳೆ ಕಂಟೆಂಟು, ಒಳ್ಳೆ ಪದಾರ್ಥ ಇದೆ ಅಂತಂದರೆ 4 ಜನ ಅದನ್ನು ಫಾಲೋ ಮಾಡ್ತಾರೆ. ನೀವೇನಾದ್ರು ಒಂದು ಹೊಸ ಪ್ರಾಡಕ್ಟ್ ಮಾಡಿದ್ರೆ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ಯಾರ್ಯಾರು ಫಾಲೋ ಮಾಡ್ತಿದ್ದಾರೆ ನಿಮ್ಮ ಪೇಜು ಅವರೆಲ್ಲರಿಗೂ ಈ ಇನ್ಫಾರ್ಮೇಷನ್ ಪಾಸ್ ಆಗುತ್ತೆ. ಸೊ ಒಂದು ಫೋಟೋ ಹಾಕಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಯಾರು ಫಾಲೋ ಮಾಡ್ತಾರೆ ಎಲ್ಲರಿಗೂ ಹೋಗೋದ್ರಿಂದ ನೀವು ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ತಿಳಿಸೋದು ಅಥವಾ ಮೆಸೇಜ್ ಕಳಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ಇವತ್ತಿನ ಡೈರೆಕ್ಟ್ ಕಸ್ಟಮರ್ಸ್ನ ಮೀಟ್ ಮಾಡೋದಕ್ಕೆ ಅಥವಾ ಅವ್ರ ಜೊತೆ ಬಿಸ್ನೆಸ್ ಮಾಡಲಿಕ್ಕೆ ಇದು 3 ನಿಮಗೆ ತುಂಬ ಸಹಾಯವಾಗುತ್ತೆ. ಒಂದು ಗೂಗಲ್ ಮೈ ಬಿಸ್ನೆಸ್ಸು, ಒಂದು ಫೇಸ್ಬುಕ್ಕು, ಒಂದು ಇನ್ಸ್ಟಾಗ್ರಾಮ್. ಇದ್ರ ಜೊತೆ ನಿಮ್ಮ ಒಂದು ಏರಿಯಾನಲ್ಲಿ ಯಾವುದಾನ ಒಂದು ಎಕ್ಸಿಬಿಷನ್ ನಡೀತಾ ಇದೆ, ಯಾವುದಾನ ಒಂದು ಈವೆಂಟ್ ನಡೀತಾ ಇದೆ ಅಂತಂದರೆ ಅಲ್ಲೊಂದು ಸ್ಟಾಲ್ ಹಾಕಲಿಕ್ಕೆ ಪ್ರಯತ್ನ ಪಡಿ. ಅಲ್ಲೊಂದು ಸ್ಟಾಲ್ ಹಾಕಿ ನಿಮ್ಮ ಒಂದು ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಇಡಿ. ಅಲ್ಲೇನಾದರೂ ಸ್ಯಾಂಪ್ಲಿಂಗ್ ಮಾಡಲಿಕ್ಕೆ ಅವಕಾಶ ಇತ್ತು ಅಂದರೆ ಸ್ಯಾಂಪಲ್ಸ್ನ ಕೊಡಿ. ಇದರಿಂದ ಏನಾಗುತ್ತೆ, ಕಸ್ಟಮರ್ಸು ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದ್ದರೆ ಅಲ್ಲೇ ಟ್ರೈ ಮಾಡ್ತಾರೆ, ಚೆನ್ನಾಗಿತ್ತು ಅಂದರೆ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಅಲ್ಲಿ ಪರ್ಚೇಸ್ ಮಾಡಿರೋ ಕಸ್ಟಮರ್ ಡೀಟೇಲ್ಸ್ನ ತೊಗೊಳ್ಳೋದನ್ನು ಮರಿಬೇಡಿ. ಯಾಕೆ ಅಂದರೆ ಆ ಕಸ್ಟಮರ್ಸು ಮತ್ತೆ ನಿಮಗೆ ಚೆನ್ನಾಗಿದೆ ಅಂತಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಾಗಲಿ ಅವ್ರ ನಂಬರ್ ನಿಮ್ಮ ಹತ್ರ ಇರುತ್ತೆ, ಅಥವಾ ನಿಮ್ಮ ಒಂದು ಡೀಟೇಲ್ಸ್ ಅವ್ರಿಗೆ ಶೇರ್ ಮಾಡಿ ಮತ್ತೆ ಹೇಳಿ ನೆಕ್ಸ್ಟ್ ಟೈಮ್ ಏನಾದರೂ ಅವಶ್ಯಕತೆ ಇತ್ತು ಅಂದರೆ ನಾವು ನಿಮಗೆ ಡೆಲಿವರಿ ಕಳಿಸ್ಕೊಡ್ತೀವಿ ಅಂತ. ಇವತ್ತಿನ ದಿನ ಡೆಲಿವರಿ ಪಾರ್ಟ್ನರ್ಸ್ ತುಂಬ ಜನ ಇದ್ದಾರೆ. ದೇಶದ ಮೂಲೆಗಳಲ್ಲಿ ನಾವು ಈಸಿಯಾಗಿ ಡೆಲಿವರೀಸ್ ಮಾಡ್ಬೋದು. ಸೊ ಇದನ್ನು ನೀವು ಯೂಟಿಲೈಸ್ ಮಾಡಿಕೊಂಡ್ರೆ ಖಂಡಿತ ನೀವು D2C ಅಂದರೆ ಎಂಡ್ ಕಸ್ಟಮರ್ಸ್ನ ಈ ಒಂದು ವಿಧಾನಗಳಲ್ಲಿ ನೀವು ಮೀಟ್ ಮಾಡ್ಬೋದು. ಇದ್ರ ಜೊತೆ ನೀವು ಕಾನ್ಸ್ಟೆಂಟಾಗಿ ಅವ್ರ ಟಚ್ಚಲ್ಲಿ ಇರ್ತೀರ. ನೀವೊಂದು ಪದಾರ್ಥ ಮಾಡ್ತೀರಾ, ಒಂದು ಇನ್ಫಾರ್ಮೇಷನ್ ಏನಾದ್ರು ಕೊಡಬೇಕು ಅಂತೀರಾ, ಅಪ್ಲೋಡ್ ಮಾಡ್ತೀರಾ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ, ಅವರೆಲ್ಲರೂ ಫಾಲೋ ಮಾಡ್ತಾ ಇರ್ತಾರೆ, ಎಲ್ಲರಿಗೂ ರೀಚ್ ಆಗುತ್ತೆ. ಸೊ ಇಮಿಡಿಯೇಟಾಗಿ ಅವರೆಲ್ಲರಿಗೂ ಗೊತ್ತಾಗುತ್ತೆ. ಅದರಲ್ಲಿ ಯಾರನ್ನ ಒಬ್ಬರು ನನಗೆ ಈ ಪದಾರ್ಥ ಬೇಕು ಅಂತಂತಾರೆ, ಅವ್ರು ನಿಮಗೆ ಮೆಸೇಜ್ ಮಾಡ್ತಾರೆ. ಸೊ ನೀವು ನಿಮ್ಮ ಕಸ್ಟಮರ್ ಜೊತೆ ಟಚ್ಚಲ್ಲಿ ಇರ್ತೀರ.
ಇದಕ್ಕೆ ಪೇ ಮಾಡಬೇಕಾಗಿರೋದೇನು ಏನೂ ಇಲ್ಲ. ಸೊ ನೀವು ಮೇಂಟೈನ್ ಮಾಡಬೇಕು ಆ ಫೇಸ್ಬುಕ್ ಪೇಜು ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಇನ್ಫಾರ್ಮೇಷನ್ ಹಾಕ್ತಾ ಇರಬೇಕಾಗತ್ತೆ. ಸೊ ಈ ಒಂದು ಪ್ರೊಸೆಸ್ನ ನೀವು ಫಾಲೋ ಮಾಡಿದ್ರೆ D2C ಎಂಡ್ ಕಸ್ಟಮರ್ಸ್ನ ನೀವು ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು. ಸೊ ನನ್ನ ಒಂದು ಸಜೆಷನು, ನಮ್ಮ ಒಂದು ಕಂಪ್ನಿ ಕೂಡ D2C ಮಾಡಲಲ್ಲೇ ವರ್ಕ್ ಮಾಡ್ತಾ ಇದೆ. ಎಂಡ್ ಕಸ್ಟಮರ್ಸ್ಗೆ ನಾವು ಪದಾರ್ಥಗಳನ್ನ ಕೊಡ್ತಾ ಇದ್ದೀವಿ. ಇದನ್ನು ಫಾಲೋ ಮಾಡಿ ನೀವು ಕೂಡ ಒಂದು ಹೆಚ್ಚಿನ ರೀತಿಯಲ್ಲಿ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.